ವಾಟ್ಸ್ ಯುವರ್ ವ್ಯೂ ಆನ್ ಪ್ಯಾನ್ ಇಂಡಿಯಾ? ನನಗೆ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯಾ ನಾಟ್ ಸರ್. ಅದು ಇತ್ತೀಚೆಗೆ ಬಂದಿರೋ ಟರ್ಮ್ ಅದು. ಇದಕ್ಕಿಂತ ಮುಂಚೆನೆ ಪ್ಯಾನ್ ಇಂಡಿಯಾ ಬೇಜಾನ್ ಸಿನಿಮಾಗಳು ಆಗೋಗಿದೆ. ಆದರೆ ವಿಷ್ಣು ಸರೇ ಎಷ್ಟೊಂದು ಹಿಂದಿ ಸಿನಿಮಾಗಳು ಮಾಡಿಲ್ಲ. ನಮ್ದೇ ಎಷ್ಟೊಂದು ಕನ್ನಡ ಸಿನಿಮಾ ನಮ್ದು ಅಂತಾನೆ ತಗೊಳ್ಳಿ, ಮೇರಿ ಆವಾಸನೂ ಆಗ್ಲಿಲ್ಲ. ಸೊ ಆ ಥರ ಬೇಜಾನ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅವಾಗಲೇ ಆಗ್ಬಿಟ್ಟಿದೆ. ಇವಾಗ ಏನೋ ಹೊಸದಾಗಿ ಬಂದಿರೋ ವರ್ಡ್ ಪ್ಯಾನ್ ಇಂಡಿಯಾ. ಫಸ್ಟ್ ನಮ್ಮ ಕನ್ನಡಿಗರಿಗೆ ಮಾಡೋಣ ಸರ್ ಸಿನಿಮಾ. ಕರ್ನಾಟಕಕ್ಕೆ ಸೀಮಿತವಾಗಿರೋ ನಮ್ಮ ಕನ್ನಡಕ್ಕೆ ನಮ್ಮ ಸಿನಿಮಾ, ಕನ್ನಡಿಗರಿಗೆ ಸಿನಿಮಾ. ಅದು ನಮ್ಗೆ ಯಾವಾಗ ನಮ್ಮ ಕನ್ನಡಿಗರಿಗೆ ಇಷ್ಟ ಆಗಿ ಅದನ್ನ ಕೊಂಡಾಡ್ತಾರೋ ಆಟೋಮೆಟಿಕ್ ಆಗಿ ಪ್ಯಾನ್ ಇಂಡಿಯಾ ಆಗುತ್ತೆ ಅದು. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿ ವೆರಿ ನೆಕ್ಸ್ಟ್ ಸಿನಿಮಾನೇ ಹೋಗಿ ಹಿಂದಿ ಮಾಡಿದ್ರಿ AK-47. ಕನ್ನಡದ ಸಿನಿಮಾನ ಹಿಂದಿಗೆ ರಿಮೇಕ್ ಮಾಡಿ AK-47 ಮಾಡಿ. ಐ ಥಿಂಕ್ ಮಧ್ಯದಲ್ಲಿ ಯಾವುದೋ ಒಂದು ತಮಿಳ್ ಸಿನಿಮಾ. ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ರೀಸೆಂಟ್ ಆಗಿ ನೀವು ಎಕ್ಕಾ ಸಿನಿಮಾದಲ್ಲೂ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಿ. ಈ ತರ ಗೆಸ್ಟ್ ಅಪಿಯರೆನ್ಸ್ ಮಾಡೋದಕ್ಕೆ ಏನು ಡ್ರೈವ್ ಆಗ್ಬೇಕು ಕಥೆಯಲ್ಲಿ ಅಂತ? ಸರ್, ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಬಂದ್ರೇನೆ ಇನ್ನೂ ಸಿನಿಮಾ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಬೆಳೆಯೋದು ಸರ್. ಯಾಕೆಂದ್ರೆ ಒಬ್ಬ ಪ್ರೇಕ್ಷಕ ₹100 ಕೊಡ್ತಾನೆ ಅಂದ್ರೆ ಅವ್ನಿಗೆ ಇಷ್ಟ ಆಗಿರೋ 3 ಜನ ನಾಯಕ ನಟರನ್ನ ನಾವು ತೆರೆ ಮೇಲೆ ನೋಡ್ಬೋದಲ್ಲ. ಬರೀ ನಾಯಕ ನಟರನ್ನ ಇವತ್ತು ನಾವು ಸಿನಿಮಾಲ್ ನೋಡಿ ಇಡೀ ದಂಡೆ ಇದೆ. ಸೊ ಇಟ್ ಇಸ್ ಅ ವಿಜುವಲ್ ಟ್ರೀಟ್. ಸೊ ನಾಳೆ ದಿನ ನಾವು 1-2-3 ಜನ ಹೀರೋ ಸೇರ್ಕೊಂಡ್ವಿ ಅನ್ಕೊಳ್ಳೋ, 4-5 ಜನ ಹೀರೋ ಸೇರ್ಕೊಂಡ್ವಿ, ಸಮಥಿಂಗ್ ವೆರಿ ನೈಸ್ ಟು ವಾಚ್ ಆನ್ ಸ್ಕ್ರೀನ್. ಅಂಡ್ ದಟ್ ಶುಡ್ ಹ್ಯಾಪನ್. ಒಳ್ಳೆ ಬೆಳವಣಿಗೆ ಅದು. ಆಮೇಲೆ ನಾನೇನೆಲ್ಲ ನನ್ನಿಂದೆಲ್ಲ ಅಂತ ದಯವಿಟ್ಟು ಅದನ್ನ ಐ ಥಿಂಕ್ ವಿ ಶುಡ್, ಇಟ್ಸ್ ಹೈ ಟೈಮ್ ವಿ ಸ್ಟಾಪ್ಡ್ ಅಬೌಟ್ ಥಿಂಕಿಂಗ್ ಲೈಕ್ ದಟ್.